ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತೆಕ್ಕು, ವಿದ್ಯೆ ಇಲ್ಲದವನ ಬರಿಮುಖವು ಹಾಳೂರ ಹದ್ದಿನಂತಕ್ಕೂ ಸರ್ವಜ್ಞ. ವಿದ್ಯೆಯೇ ತಾಯಿ ತಂದೆ, ಬುದ್ಧಿ ಸೋದರ ಮಾವ, ಅಧ್ವಾನಕ್ಕಾದವನೇ ನಂಟ, ಸುಖದಿ ತಾನಿದ್ದುದೇ ರಾಜ್ಯ ಸರ್ವಜ್ಞ. ಇದ್ದಲ್ಲಿ ಸಲುವ, ಹೋಗಿದ್ದಲ್ಲಿಯೂ ಸಲುವ, ವಿದ್ಯೆಯ ಬಲ್ಲ ಕಡು ಜಾಣ, ಗಿರಿಯ ಮೇಲಿದ್ದರೂ ಸಲುವ ಸರ್ವಜ್ಞ. ಈ ಮೂರು ಸರ್ವಜ್ಞನ ವಿದ್ಯೆಯನ್ನು ಕುರಿತಾಗಿ ಹೇಳುವ ವಚನಗಳು. ವಿದ್ಯೆ ಅನ್ನುವಂಥದ್ದು ಗೊತ್ತಿದೆ ನಿಮಗೆಲ್ಲ. ಅದರಲ್ಲೂ ಸ್ವಾತಂತ್ರ್ಯ ಬಂದ ಮೇಲೆ ಸಾರ್ವತ್ರಿಕ ಕಡ್ಡಾಯ ಶಿಕ್ಷಣ, ಎಲ್ರಿಗೂ ಶಿಕ್ಷಣ ಸಿಗಬೇಕು ಅನ್ನುವಂತಹ ಪ್ರಯತ್ನ ನಡೆದು ಬಹಳಷ್ಟು ಮಟ್ಟಿಗೆ ಯಶಸ್ವಿನೂ ಆಗಿದೆ ದೇಶ. ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಭೇದ ಇಲ್ಲದೆ ಶಿಕ್ಷಣ ಕೊಡಬೇಕು, ಜಾತಿ ಭೇದ ಇಲ್ಲದೆ. ಅಂದ್ರೆ ಬಹಳ ಹಿಂದೆ ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಜಾತಿ ಭೇದ ಇತ್ತು. ಬರೀ ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ದೇಶದಲ್ಲೂ ಬೇರೆ ಬೇರೆ ಕಾರಣಕ್ಕಾಗಿ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ರು. ಆದ್ರೆ ಇವಾಗ 20ನೇ ಶತಮಾನದಲ್ಲಿ ಎಲ್ಲಾ ದೇಶಗಳು ಈ ವಿಷಯದಲ್ಲಿ ಹೆಚ್ಚು ಕಡಿಮೆ ಉತ್ತಮವಾದಂತಹ ಕೆಲಸ ಮಾಡಿದಾವೆ. ವಿದ್ಯೆಯನ್ನು ಕಲಿಸ್ಬೇಕು, ಎಲ್ರಿಗೂ ವಿದ್ಯೆ ಬರಬೇಕು, ಅಕ್ಷರರಾಗಬೇಕು, ಸಾಕ್ಷರತೆ ಅನ್ನುವಂಥದ್ದು ಸಾಧಿಸ್ಬೇಕು, 100% ಸಾಕ್ಷರತೆಯನ್ನು ಸಾಧಿಸ್ಬೇಕು ಅನ್ನೋ ಪ್ರಯತ್ನ ನಡೀತು. ಆ ನಿಟ್ಟಿನಲ್ಲಿ ವಯಸ್ಕರ ಶಿಕ್ಷಣ ಅದು ಕೂಡ ಕೆಲಸ ಮಾಡ್ತು. ಅಂದ್ರೆ ವಯಸ್ಸಾದವ್ರಿಗೂ ಕಡೆ ಪಕ್ಷ ಸ್ವಲ್ಪ ಅವ್ರಿಗೆ ಅವರ ಏನು ಸಿಗ್ನೇಚರ್ ಮಾಡೋ ಹಾಗೆ, ಸೈನ್ ಮಾಡೋ ಹಾಗೆ, ಆಮೇಲಿಂದ ಅಕ್ಷರಗಳು ಬರೆಯೋ ಹಾಗೆ, ಏನಾದರೂ ಬೋರ್ಡುಗಳ ಇದ್ದಂತೆ ಓದಬೇಕು, ಇಂಥದ್ದೆಲ್ಲ ಕಲಿಸಿಕೊಡುವ ಪ್ರಯತ್ನ ಕೂಡ ನಡೀತು. ಒಳ್ಳೆ ಲಕ್ಷಣನೇ. ಆದ್ರೆ ಅದರಿಂದ ಬಹಳ ದೊಡ್ಡ ತೊಂದರೆ ಆಗಿದ್ದು ಎಲ್ಲಿ ಅಂದ್ರೆ, ಕೆಲಸ ಮಾಡೋ ಪ್ರವೃತ್ತಿ ಕಡಿಮೆ ಆಗೋಯ್ತು. ವಿದ್ಯೆ ಸಿಕ್ತು ಜನರಿಗೆ, ಅದರಲ್ಲೂ ಶಾರೀರಿಕ ಪರಿಶ್ರಮ ಮಾಡ್ತಕ್ಕಂಥದ್ದು, ಕೃಷಿ, ಹೈನುಗಾರಿಕೆ, ಆಮೇಲಿಂದ ಏನು ಕಾರ್ಖಾನೆಗಳಿಗೆ ಸ್ವಲ್ಪ ಸಿಗ್ತಿದ್ದಾರೆ. ಯಾಕಂದ್ರೆ ಅಲ್ಲಿ ಮಷಿನರೀಸ್ ಇರ್ತವೆ, ಮತ್ತೆ ಹೆಚ್ಚು ಹೆಚ್ಚು ಹಣ ಸಿಗುತ್ತೆ, ಸೌಲಭ್ಯಗಳು ಸಿಗುತ್ತೆ ಅಂತ ಕಾರ್ಖಾನೆಗಳಿಗೆ ಕೆಲಸಗಾರರು ಸಿಗ್ತಾರೆ. ಆದರೆ ಕೃಷಿ ಮತ್ತು ಪಶುಸಂಗೋಪನೆ ಇವೆರಡಕ್ಕೆ ಜನನೇ ಸಿಗ್ತಾ ಇಲ್ಲ. ಬರೀ ನಮ್ಮ ದೇಶದಲ್ಲಿ ಈ ಸಮಸ್ಯೆ ಆಗಿದೆ ಅಂತಲ್ಲ, ಬೇರೆ ದೇಶದಲ್ಲೂ ಈ ಸಮಸ್ಯೆ ಆಗಿದೆ. ಅಮೆರಿಕದಲ್ಲಿ, ಜಪಾನ್ನಲ್ಲಿ ಅವರು ಎಲ್ಲವನ್ನೂ ಯಾಂತ್ರೀಕರಣ ಮಾಡ್ಕೊಂಡಿದ್ದಾರೆ. ದುಬೈನಲ್ಲಿ, ಸೌದಿನಲ್ಲಿ ಇದ್ದಂತ 2 ಡಾಕ್ಟ್ರು ಉಪವಾಸಕ್ಕೆ ಬಂದಿದ್ರು, 2 ಡೆಂಟಿಸ್ಟ್, ದೀಪಾ ಮತ್ತು ರಾಜಶೇಖರ್ ಅಂತ ಹೇಳಿ. ಅವ್ರು ಹೇಳ್ತಾ ಇದ್ರು, ಅಲ್ಲಿ ಸೌದಿಯಲ್ಲಿ ಒಂದು ಫಾರ್ಮ್ ಇದೆ ಅಂತ, ಆಕಳದ್ದು ಫಾರಂ, ಗೋ ಸಾಕಾಣಿಕೆ ತೋಟ, 80,000 ಹಸುಗಳಿದಾವಂತಲ್ಲಿ. ಆ 80,000 ಹಸುಗಳನ್ನು ಕೂಡ ಕೆಲವೇ ಜನ ನೋಡ್ಕೊಂತಾರೆ. ಎಲ್ಲವೂ ಯಂತ್ರಗಳಿಂದನೇ, ರೋಬೋಟ್. ಅಂದ್ರೆ ಮೇವು ಹಾಕೋದ್ರಿಂದ ಹಿಡ್ಕೊಂಡು ಸ್ವಚ್ಛತೆ ಮಾಡೋದು, ಹಾಲು ಕರೆಯೋದು, ಆ ಹಾಲು ಪ್ಯಾಕಿಂಗ್ ಆಗಿ ಬರೋದು, ಪ್ರತಿಯೊಂದು ರೋಬೋಟ್ಗೆ ಒಪ್ಪಿಸ್ಬಿಟ್ಟಿದ್ದಾರೆ. ಮನುಷ್ಯರು ಸುಮ್ಮನೆ ಅವಕ್ಕೆ ಆನ್ ಅಂಡ್ ಆಫ್ ಅಷ್ಟೇ ನೋಡ್ಕೊಳ್ಳೋರು. ಈ ತರ ಯಾಂತ್ರೀಕರಣ ಆದ್ರೆ ಪರವಾಗಿಲ್ಲ. ಆಮೇಲೆ ಅಲ್ಲಿ ಜನಸಂಖ್ಯೆ ಕಡಿಮೆ ಇದೆ, ಅದಕ್ಕೆ ಪರವಾಗಿಲ್ಲ. ನಮ್ಮ ದೇಶದಲ್ಲಿ ವಿಪರೀತ ಜನಸಂಖ್ಯೆ ಇದೆ. ಈಗ ಚೀನಾನ್ ಮೀರಿಸಿ ಫಸ್ಟ್ ಬಂದ್ಬಿಟ್ಟಿವಿ ಇಡೀ ಜಗತ್ತಿಗೆ. ಭಾರತದ ಜನಸಂಖ್ಯೆ ಹೆಚ್ಚು, ಅಂದ್ರೆ ಭಾರತದಲ್ಲಿ
ಜನಸಂಖ್ಯೆಯಲ್ಲಿ ಭಾರತ 1ನೇ ನಂಬರ್ಗೆ ಬಂತು. ಅದಕ್ಕೆ ಸಂತೋಷ ಪಡ್ಬೇಕು ದುಃಖ ಪಡ್ಬೇಕು ಗೊತ್ತಾಗ್ತಾ ಇಲ್ಲ, ದುಃಖನೇ ಆಗತ್ತೆ. ಯಾಕಂದ್ರೆ ಹೆಚ್ಚಿಗೆ ಜನರ ಸಮಯ ಬಸ್ ಸ್ಟ್ಯಾಂಡ್ಗಳಲ್ಲಿ, ಬಾರ್ಗಳಲ್ಲಿ, ಹೋಟೆಲ್ಗಳಲ್ಲಿ, ಉಪಯೋಗವಿಲ್ಲದಂತಹ ಮತ್ತು ಸೋಮಾರಿ ಕಟ್ಟೆಗಳಲ್ಲಿ, ಬರೇ ಇದರಲ್ಲೇ ಮನುಷ್ಯನ ಭಾರತೀಯನ ಸಮಯ ಹಾಳಾಗೋಗ್ಬಿಟ್ರೆ. ಆಮೇಲೆ ಈ ಸರ್ಕಾರಿ ಕಚೇರಿಗಳಲ್ಲಿ ನೋಡಿದ್ರು ಕೂಡ ಅಷ್ಟೇನೆ, ಸಿಕ್ಕಾಪಟ್ಟೆ ಸಿಬ್ಬಂದಿ ತಗೊಂಡಿದ್ದಾರೆ. ಅವ್ರ ಕೆಲಸ ಮಾಡ್ತಾರ, ಎಷ್ಟರ ಮಟ್ಟಿಗೆ ಅವ್ರ ಕೆಲಸ ಉಪಯುಕ್ತವಾದದ್ದು, ಬಂದಂತ ಅವ್ರಿಗೆ ಒಳ್ಳೆ ಸರ್ವಿಸ್ ಕೊಡ್ತಾರ, ಸ್ವಚ್ಛತೆ ಇಟ್ಕೊಂಡಿದಾರ? ಇಲ್ಲ. ಅಲ್ಲೂ ಕೂಡ ಶೋಚನೀಯ ಸ್ಥಿತಿ. ಅಂದ್ರೆ ಮೊದಲಿಗಿಂತ ಸ್ವಲ್ಪ ಉತ್ತಮ. ಈಗ ಒಂದು 10-15 ವರ್ಷಗಳ ಹಿಂದೆ, 20 ವರ್ಷಗಳ ಹಿಂದೆ ಇದ್ದಿದ್ದಕ್ಕಿಂತ ಇವಾಗ ಸುಧಾರಣೆ ಆಗ್ತಾ ಇದೆ, ಸಂತೋಷಜನಕವಾಗಿದೆ. ಆದರೆ ಇನ್ನೂ ಬಹಳ ಆಗ್ಬೇಕು, ಬಹಳ ನಡಿಬೇಕು. ಅಂದ್ರೆ ವಿದ್ಯೆಯ ಜೊತೆಗೆ ಶ್ರಮ ಸಂಸ್ಕೃತಿ ಮತ್ತು ಸ್ವಾವಲಂಬನೆ ಬರಬೇಕು. ತಮ್ಮ ಕೆಲಸ ತಾವೇ ಮಾಡ್ಕೊಳ್ತಕ್ಕಂಥದ್ದು, ಸ್ವಚ್ಛತಾ ಪ್ರಜ್ಞೆ. ಜಪಾನ್ ದೇಶದಲ್ಲಿ ಇದಿದೆ, ಬೇರೆ ದೇಶಗಳಲ್ಲಿ ಅಮೆರಿಕ, ಇಂಗ್ಲೆಂಡ್, ಫ್ರಾನ್ಸ್ ಇದ್ದಿದ್ರಲ್ಲಿ ಸ್ವಚ್ಛತಾ ಪ್ರಜ್ಞೆ ಪರವಾಗಿಲ್ಲ. ಜಪಾನ್ ನಂಬರ್ 1 ಬರುತ್ತೆ, ಇವೆಲ್ಲ 2, 3, 4 ಸ್ಥಾನಕ್ಕೆ ಬರ್ತವೆ, ಪರವಾಗಿಲ್ಲ. ಆದ್ರೆ ಈ ವಿಷಯದಲ್ಲಿ, ಸ್ವಚ್ಛತೆ ವಿಷಯದಲ್ಲಿ ಮುನ್ಸಿಪಾಲ್ಟಿಯವರು, ಕಾರ್ಪೊರೇಷನ್ದವರು, ಸರ್ಕಾರದವರು, ಜನ ಎಲ್ಲರೂ ಸೇರಿ ಹಳ್ಳಕ್ಕೆ ಬೀಳ್ತಾ ಇದ್ದಾರೆ ಹೊರತು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾ ಇಲ್ಲ ಅಂತ ಕಾಣುತ್ತೆ. ದೊಡ್ಡ ದೊಡ್ಡ ನಗರಗಳನ್ನು ನೋಡಿದಾಗ, ಪಟ್ಟಣಗಳನ್ನು ನೋಡಿದಾಗ, ಹಳ್ಳಿಗಳಲ್ಲೂ ಕೂಡ ಸ್ವಚ್ಛತಾ ಪ್ರಜ್ಞೆ ತುಂಬಾ ಕಡಿಮೆನೆ. ಈ ತರ ಇದ್ರೆ ರೋಗಗಳು ಜಾಸ್ತಿ ಆಗ್ತವೆ. ಮತ್ತೆ ಎಲ್ಲಿ ದುರ್ವಾಸನೆ ಇರುತ್ತೋ ಅಲ್ಲಿ ಮನುಷ್ಯನ ಮನಸ್ಸು ಚೆನ್ನಾಗಿರಲ್ಲ. ಗೊತ್ತಿದೆ ನಿಮ್ಗೆಲ್ಲ, ಒಂದು ಪ್ರಸಿದ್ಧವಾದ ಮಂತ್ರ ಇದೆ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಅಂದ್ರೆ ಸುಗಂಧ ಇದ್ದಲ್ಲಿ ಪುಷ್ಟಿವರ್ಧನೆ ಆಗುತ್ತೆ, ಶಕ್ತಿ ಬರುತ್ತೆ. ಅಸ್ವಚ್ಛತೆ, ದುರ್ಗಂಧ ಇದ್ದಲ್ಲಿ ಮನುಷ್ಯನ ಮನಸ್ಸು ಕೆಟ್ಟೆ ಬಿಡ್ತದೆ. ಆದ್ರಿಂದ ಇನ್ನು ನಾವು ಹೊಸ ವಿದ್ಯೆ ಕಲಿಬೇಕು. ನಮ್ಮ ದೇಶದಲ್ಲಿ ವಿದ್ಯೆಯಲ್ಲಿ 2 ಪ್ರಕಾರ ಮಾಡಿದ್ದಾರೆ, ಪರಾವಿದ್ಯೆ, ಅಪರಾವಿದ್ಯೆ ಅಂತ ಹೇಳ್ಬಿಟ್ಟು. ಪರಾವಿದ್ಯೆ ಅಂದ್ರೆ ಅಲೌಕಿಕ ವಿದ್ಯೆ, ಅಂದ್ರೆ ಆಧ್ಯಾತ್ಮಿಕ ವಿದ್ಯೆ, ಧ್ಯಾನ, ಪೂಜೆ, ಜಪ, ತಪ, ಪ್ರಾರ್ಥನೆ ಇದೆಲ್ಲ ಇದೆಯಲ್ಲ, ಇದು ಅಲೌಕಿಕ ವಿದ್ಯೆ ಅಥವಾ ಪರಾವಿದ್ಯೆ. ಈಗೇನ್ ಮಾಡ್ತಾ ಇದೀವಲ್ಲ, ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ವಿ, ವಚನ ಹೇಳಿದ್ರಿ, ಹಾಡು ಹೇಳಿದ್ರಿ, ನೋಡ್ಕೊಳ್ಳಾರ್ದೆ ಹೇಳಿದ್ರಿ, ಇದೆಲ್ಲ ಆಧ್ಯಾತ್ಮಿಕ ವಿದ್ಯೆ, ಸ್ಪಿರಿಚುವಲ್ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥ. ಇನ್ನು ಲೌಕಿಕ ವಿದ್ಯೆ ಅಂದ್ರೆ ಹೊಟ್ಟೆಪಾಡಿನ ವಿದ್ಯೆ ಅಂತ ಅಷ್ಟೇ ಗಣಿಸ್ಬಿಟ್ಟಿದ್ರು ಅದನ್ನ. ಅಂದ್ರೆ ಯಾವುದೋ ಒಂದು ನೌಕರಿ ಹಿಡಿಯೋದು ಅಥವಾ ಒಂದು ಮ್ಯಾನೇಜಿಂಗ್ ಮಾಡೋದು, ಈಗೆಲ್ಲ ಕೋರ್ಸ್ಗಳಿದಾವಲ್ಲ ಸಿಕ್ಕಾಪಟ್ಟೆ, MBA, BBA, BBM ಇವೆಲ್ಲ ಮಾಡ್ಕೊಂಡ್ರೆ ಇವೆಲ್ಲ ಹೊಟ್ಟೆ ಹೊರೆಯತಕ್ಕಂಥದ್ದು. ಇವಕ್ಕೆ ಲೌಕಿಕ ವಿದ್ಯೆ ಅಂತ ಕರೀತಾ ಇದ್ರು. ಈ ಲೌಕಿಕ ವಿದ್ಯೆಯಲ್ಲಿ ಇನ್ನೂ ಕೆಲವು ವಿಭಾಗಗಳನ್ನು ಮಾಡ್ಕೋಬೇಕಾಗುತ್ತೆ. ಲೌಕಿಕ ವಿದ್ಯೆಯಲ್ಲಿ ಬರೀ ಹೊಟ್ಟೆಪಾಡಿಗೆ ಅಷ್ಟೇ ಅಲ್ಲ, ಅಲ್ಲಿ ನೈತಿಕ ವಿದ್ಯೆ ಮತ್ತು ಪೌರ ಪ್ರಜ್ಞೆ ಇವೆಲ್ಲ ಲೌಕಿಕ ವಿದ್ಯೆಯಲ್ಲಿ ಬರ್ತದೆ. ಸ್ವಚ್ಛತಾ ಪ್ರಜ್ಞೆ, ಪೌರ ಪ್ರಜ್ಞೆ ಅಂದ್ರೆ ನಮ್ಮಿಂದ ಇನ್ನೊಬ್ಬ ನಾಗರಿಕನಿಗೆ ತೊಂದರೆ ಆಗ್ಬಾರ್ದು. ಇದು ಜಪಾನ್ದಲ್ಲಿದೆ. ಅಂದ್ರೆ ಟ್ರೈನಲ್ಲಿ ಅವರು 1000 ಜನ ಪ್ರಯಾಣ ಮಾಡ್ತಾ ಇದ್ರು ಕೂಡ ಗಲಾಟೆ ಆಗಲ್ಲ. ಯಾಕಂದ್ರೆ ನಾನ್ ಜೋರಾಗಿ ಮಾತಾಡಿದ್ರೆ ಇನ್ನೊಬ್ರಿಗೆ ತೊಂದರೆ ಆಗತ್ತೆ, ನಾನ್ ಜೋರ್ ಮಾತಾಡ್ಬಾರ್ದು. ಇದನ್ನು ಶಿಕ್ಷಣದಲ್ಲೇ ಕಲಿಸ್ಬಿಡ್ತಾರ ಅವ್ರು. ಸಣ್ಣದ್ರಿಂದನೇ ಕಲಿಸಿದ್ರೆ ಮಾತ್ರ ಬರ್ತವೆ ಇವು. ನಮ್ಮಲ್ಲಿ ಶಾಲೆ ಬಿಟ್ಟಾಗ ಅಥವಾ ಶಾಲೆಯಲ್ಲಿ ಗಲಾಟೆ ನೋಡ್ಬೇಕು, ಕಾಲೇಜುಗಳಲ್ಲಿ ಗಲಾಟೆ, ಮತ್ತು ಪಾರ್ಲಿಮೆಂಟ್ ಅದಂತೂ ಬಿಡಿ, ಪಾರ್ಲಿಮೆಂಟ್ ಎಲ್ಲದಕ್ಕಿಂತ ಜಾಸ್ತಿ ಗಲಾಟೆ ಪಾರ್ಲಿಮೆಂಟ್ ನಲ್ಲಿ. ಈ ತರ ಇದ್ರೆ ಇದು ಒಳ್ಳೆ ಜೀವನ ಅಲ್ಲ. ಮನುಷ್ಯರ ಲೆಕ್ಕದ ಇರೋದಿಲ್ಲ ಇಂಥ ಜೀವನ. ಅಥವಾ ಉತ್ತಮ ಮನುಷ್ಯರು ಅನ್ನಿಸ್ಕೊಳಕ್ ಆಗಲ್ಲ. ಮನುಷ್ಯರ ಲೆಕ್ಕದಲ್ಲಿ ಇರ್ಬೋದೇನೋ, ಆದ್ರೆ ಉತ್ತಮ ಮನುಷ್ಯರು ಅನ್ನಿಸ್ಕೊಳಕ್ ಆಗೋದಿಲ್ಲ. ಅದಕ್ಕೆ ನಾವು ತಿಳ್ಕೋಬೇಕು, ಲೌಕಿಕ ವಿದ್ಯೆಯನ್ನು ಅಲಕ್ಷ್ಯ ಮಾಡಬಾರ್ದು. ಇನ್ಮೇಲೆ ಲೌಕಿಕ ವಿದ್ಯೆ ಕಲೀರಿ, ಕಲ್ತಿದ್ದೀರಿ, ಈಗ ಎಲ್ಲರೂ ತಮ್ಮ ಡಿಗ್ರಿಗಳನ್ನು ತಗೊಂಡಿದ್ದೀರಾ. ಈ ಲೌಕಿಕ ವಿದ್ಯೆಯಲ್ಲಿ ಸ್ವಚ್ಛತಾ ಪ್ರಜ್ಞೆ, ಪರಿಸರ ಪ್ರಜ್ಞೆ ಮತ್ತು ಏನು ರಾಷ್ಟ್ರ ಪ್ರಜ್ಞೆ, ಪೌರ ಪ್ರಜ್ಞೆ ಇವುಗಳನ್ನೆಲ್ಲ ನಾವು, ಮತ್ತು ಸಾಮಾನ್ಯ ಪ್ರಜ್ಞೆ, ಕಾಮನ್ ಸೆನ್ಸ್
ಇದನ್ನು ಕೂಡ ನಾವು ಬೆಳೆಸ್ಕೋಬೇಕು. ಪೌರಪ್ರಜ್ಞೆ ಮತ್ತು ಈ ಕಾಮನ್ ಸೆನ್ಸ್, ಸಿವಿಕ್ ಸೆನ್ಸ್ ಎರಡು ಒಂದೇ ಹೆಚ್ಚು ಕಡಿಮೆ, ಆದರೆ ಸ್ವಲ್ಪ ವಿಭಾಗನೂ ಮಾಡ್ಕೊಳ್ಬಹುದು. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ನಮ್ಮ ಜೀವನವನ್ನ ಉನ್ನತಗೊಳಿಸ್ಕೊಳ್ಬೇಕು ಅಂತಂದ್ರೆ ಈ ವಿದ್ಯೆ ಎಲ್ಲ ಇರಬೇಕು. ಈ ವಿದ್ಯೆ ಇಲ್ಲದೆ ಹೋದ್ರೆ, ವಿದ್ಯೆ ಇದ್ರೆ ಏನಾಗತ್ತೆ, ವಿದ್ಯೆ ಇಲ್ಲದಿದ್ರೆ ಏನಾಗುತ್ತೆ ಅನ್ನೋದನ್ನೇ ಸರ್ವಜ್ಞ ಈ ಮೂರು ಚಂದ ಹೇಳ್ತಾನೆ. ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತೆ. ವಿದ್ಯೆ ಒಂಥರ ಮುಖ, ಹೌದು, ಅಲ್ಲಿ ವಿದ್ಯೆ ಇದ್ದಲ್ಲಿ ಖುಷಿ ಇರುತ್ತೆ, ಸಮಾಧಾನ ಇರುತ್ತೆ, ತೃಪ್ತಿ ಇರುತ್ತೆ, ನಗು ಇರುತ್ತೆ. ಇದು ವಿದ್ಯೆಯ ಲಕ್ಷಣ. ಸಮಾಧಾನ ಇರುತ್ತೆ, ಶಾಂತಿ ಇರುತ್ತೆ, ಇದು ವಿದ್ಯೆಯ ಲಕ್ಷಣ. ವಿದ್ಯೆ ಅಂದ್ರೆ ಬರೀ ಓದು ಬರಹ ಅಂತ ತಿಳ್ಕೊಬೇಡಿ. ಈ ಗುಣಗಳೆಲ್ಲ ಇದಾವಲ್ಲ, ಅವೆಲ್ಲ ವಿದ್ಯೆನೇ. ಇನ್ನೊಬ್ಬರಿಗೆ ಒಳ್ಳೇದು ಬಯಸೋದು, ಇನ್ನೊಬ್ಬರಿಗೆ ಹಿತ ಬಯಸೋದು, ಅವೆಲ್ಲ ಕೂಡ ಒಳ್ಳೆ ವಿದ್ಯೆನೇ. ಅದಕ್ಕೆ ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತೆ. ವಿದ್ಯೆ ಅಂದ್ರೆ, ವಿದ್ಯೆ ಅಂದ್ರೆ ತಿಳಿ ಅಂತಾನು ಅರ್ಥ ಇದೆ. ತಿಳುವಳಿಕೆ ಇದ್ರೆ ಅದು ವಿದ್ಯೆ ಇದ್ದಂಗೆನೆ. ಅದಕ್ಕೆ ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವಂತೆಕ್ಕು, ವಿದ್ಯೆ ಇಲ್ಲದವನ ಬರೀ ಮುಖವು ಹಾಳೋರ ಹದ್ದಿನಂತೆಕ್ಕು ಸರ್ವಜ್ಞ. ವಿದ್ಯೆ ಯಾರಲ್ಲಿ ಇರೋದಿಲ್ವೋ ಅವನ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅವನ ಪಾಪ, ಅವನ ಇರುವಿಕೆ, ಅವನ ಮಾತು, ಅವನ ವರ್ತನೆ ಎಲ್ಲವೂ ಕೂಡ ವಿದ್ಯೆ ಇಲ್ಲ ಇವನಿಗೆ ಅನ್ನೋದನ್ನ ಮೇಲ್ನೋಟಕ್ಕೆ ತೋರಿಸ್ಬಿಡ್ತದ. ಆದ್ರಿಂದ ವಿದ್ಯೆ ಬೇಕು. ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತೆಕ್ಕು. ಇನ್ನು 2ನೇ ವಚನದಲ್ಲಿ ಇನ್ನೂ ಅದ್ಭುತವಾಗಿ ಹೇಳ್ತಾನೆ ಸರ್ವಜ್ಞ. ವಿದ್ಯೆ ತಾಯಿ ತಂದೆ, ಬುದ್ಧಿ ಸೋದರ ಮಾವ, ಅಧ್ವಾನಕ್ಕಾದವನ ನಂಟ, ಸುಖದಿತ ನಿದ್ದುದೇ ರಾಜ್ಯ ಸರ್ವಜ್ಞ. ವಿದ್ಯೆ ತಾಯಿ ತಂದೆ, ಎಂಥ ಅದ್ಭುತವಾದ ಮಾತು ನೋಡಿ. ಯಾವುದೋ ಒಂದು ಸ್ಕಿಲ್, ಇಲ್ಲಿ ಸ್ಕಿಲ್ ಅಂತ ತಗೋಬೇಕು ನೀವು. ಈಗ ನೀವು ಡಾಕ್ಟರ್ ಆಗಿದ್ದೀರಿ, ಡಾಕ್ಟರ್ ಸ್ಕಿಲ್ ನಿಮಗಿದೆ. ಒಬ್ರು ಯಾರೋ ಗೃಹಿಣಿ ಆಗಿದ್ದಾರೆ, ಗೃಹಿಣಿ ಸ್ಕಿಲ್ ಅವ್ರಿಗಿದೆ. ಒಬ್ರು ಎಂಜಿನಿಯರ್ ಆಗಿದೆ, ಎಂಜಿನಿಯರಿಂಗ್ ಸ್ಕಿಲ್ ಅವ್ರಿಗಿದೆ. ಯಾರೋ ಒಬ್ರು ಕಲಾವಿದರಾಗಿದ್ದಾರೆ, ಕಲಾವಿದರ ಕೌಶಲ್ಯ ಅವ್ರಿಗಿದೆ. ಹೇಳ್ಕೊಡೋದು, ಹಾಡೋದು, ಚಿತ್ರ ಬಿಡಿಸೋದು, ನರ್ತನ, ಇವೆಲ್ಲ ವಿದ್ಯೆನೆ. ಆ ವಿದ್ಯೆ ನಮ್ಮನ್ನ ಪೋಷಣೆ ಮಾಡ್ತವೆ, ನಮಗೆ ಸಂಪತ್ತನ್ನು ತಂದುಕೊಡುತ್ತೆ, ನಮ್ಮ ಬದುಕಿಗೆ ಮಾರ್ಗ ತೋರಿಸ್ಕೊಡುತ್ತೆ. ಇವೆಲ್ಲವೂ ಕೂಡ ಶ್ರೇಷ್ಠವೇ. ಅದೇ ವಿದ್ಯೆಯೇ ತಾಯಿ ತಂದೆ, ಬುದ್ಧಿ ಸೋದರ ಮಾವ. ಎಂತ ಅದ್ಭುತವಾದ ಮಾತು ಹೇಳ್ತಾನೆ ನೋಡಿ. ಬುದ್ಧಿ ಸೋದರ ಮಾವ, ಅಧ್ವಾನಕ್ಕಾದವನೇ ನಂಟ. ಬುದ್ಧಿನೇ ಸೋದರ ಮಾವ. ಸೋದರ ಮಾವ ಅಂದ್ರೆ ಗೊತ್ತು ನಿಮಗೆಲ್ಲ. ಸೋದರ ಮಾವ ಅಂದ್ರೆ ತಾಯಿಯ ತಮ್ಮ ಅಥವಾ ತಾಯಿಯ ಅಣ್ಣ. ಹಿಂದಿನ ಕಾಲದಲ್ಲಿ ಈ ತಾಯಿ ಮಕ್ಕಳನ್ನ ತುಂಬಾ ಜವಾಬ್ದಾರಿಯಿಂದ ನೋಡ್ಕೊಂತ ಇದ್ರು ಸೋದರ ಮಾವ. ನಿಜ, ಅದು ನನ್ನ ಜೀವನದಲ್ಲಿ ನಮ್ಮ ಸೋದರ ಮಾವನ ಪಾತ್ರ ಬಹಳ ಮುಖ್ಯವಾದದ್ದು. ಎಲ್ಲರೂ ನೆನೆಸ್ತಿದ್ರು. ತುಂಬಾ ಒಳ್ಳೆ ಮನುಷ್ಯರಿದ್ರು. ಅವ್ರಿಗೆ 3 ಜನ ಅಕ್ಕಂದ್ರು, ಅವರೇ ಚಿಕ್ಕವರಿದ್ರು. ಎಲ್ಲರೂ ಅವನನ್ನ ಪ್ರೀತಿಯಿಂದ ಅಣ್ಣಯ್ಯ ಅಂತಾನೆ ಕರೀತಿದ್ರು. ತಮ್ಮ ಇದ್ರು ಕೂಡ ಅಣ್ಣಯ್ಯ ಅಂತಾನೆ ಕರೀತಿದ್ರು. ಅವ್ರ ಹೆಸರೇ ಗೊತ್ತಿರ್ಲಿಲ್ಲ ಬಹಳಷ್ಟು ಜನರಿಗೆ. ಅಣ್ಣಯ್ಯ ಅಣ್ಣಯ್ಯ ಅಂತಾನೆ ಕರೀತಾ ಇದ್ರು. ಅಷ್ಟು ಒಳ್ಳೆ ತೂಕದ ಸ್ವಭಾವ ಮತ್ತು ಹಂಚಿಕೊಳ್ಳುವ ಸ್ವಭಾವ ದೇವರೆಲ್ಲ ಕೊಟ್ಟಿದ್ರು ಅವರಿಗೆ. ಹಾಗಾಗಿ ಆ ಬಡತನ ಇದ್ದಂತ ಅಕ್ಕಂದ್ರ ಜೊತೆಗೆ ಅಕ್ಕನ ಮಕ್ಕಳನ್ನ ಜವಾಬ್ದಾರಿ ತಗೊಳ್ಳೋದು, ನೋಡ್ಕೊಳ್ಳೋದು, ಇದು ಸೋದರ ಮಾವನ ಲಕ್ಷಣ. ಆ ಬುದ್ಧಿ ಅನ್ನುವಂಥದ್ದು ಏನಿದೆಯಲ್ಲ, ಸದ್ಬುದ್ಧಿ, ಅದು ನೋಡ್ಕೊಳತ್ತೆ. ಅಂದ್ರೆ ನಮಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತೆ. ಎಲ್ಲಿ ಹೇಗೆ ನಡ್ಕೊಳ್ಬೇಕು, ಯಾವ ರೀತಿ ನಾವು ನಮ್ಮ ಜೀವನವನ್ನು ಸೆಟ್ಲ್ ಮಾಡ್ಕೊಳ್ಬೇಕು, ನಮ್ಮ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಡೋದು ಬುದ್ಧಿ. ಅದಕ್ಕೆ ಸರ್ವಜ್ಞ ಹೇಳೋದು ಬುದ್ಧಿ ಸೋದರ ಮಾವ. ಅಧ್ವಾನಕ್ಕಾದವನೇ ನಂಟ, ಸುಖದಿತ ನಿದ್ದುದೇ ರಾಜ್ಯ ಸರ್ವಜ್ಞ. ಅಧ್ವಾನಕ್ಕೆ ಯಾರಾಗ್ತಾರೋ ಅವರೇ ನೆಂಟರು. ನೆಂಟರು ಅಂದ್ರೆ ಸಂಬಂಧಿಕರು. ಯಾರು ಕಷ್ಟ ಕಾಲದಲ್ಲಿ ಆಗ್ತಾರೋ, ಯಾರು ಅಪಾಯದಲ್ಲಿ ಒದಗ್ತಾರೋ, ಯಾರು ನಮಗೆ ನೋವಾದಂಗೆ ಸ್ಪಂದಿಸ್ತಾರೋ ಅವನೇ ನಿಜವಾದ ನಂಟ. ಅವನ ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಅಥವಾ ಸ್ನೇಹಿತರು ಇರ್ಬೋದು, ಯಾರೇ ಇರ್ಬೋದು. ಅಧ್ವಾನಕ್ಕೆ ಯಾರು ಆಗಲ್ವೋ ಅವ್ರ ಸಂಬಂಧಿಕರು ಇದ್ರೂ ಕೂಡ ಸಂಬಂಧಿಕರು ಅಲ್ಲ ಅಂತ ಸರ್ವಜ್ಞ ಹೇಳೋದು. ಅಧ್ವಾನಕ್ಕಾದವನೇ ನಂಟ. ಅಧ್ವಾನ ಅಂದ್ರೆ ಅಪಾಯ, ಕುತ್ತು, ಕಷ್ಟ. ಸುಖದಿತ ನಿದ್ದುದೇ ರಾಜ್ಯ ಸರ್ವಜ್ಞ. ಸ್ವದೇಶ ಪ್ರೇಮ ಇರಬೇಕು, ಸ್ವದೇಶ ಪ್ರೇಮ ಇರಬೇಕು, ಸರಿ. ಆ ದೇಶದಲ್ಲಿ ಸುಖನೇ ಇಲ್ಲದೆ ಇದ್ರೆ ಏನ್ ಮಾಡ್ತೀರ ತಗೊಂಡು? ಸುಖ, ಶಾಂತಿ, ನೆಮ್ಮದಿ, ಸಮಾಧಾನ ಇರಬೇಕು. ಅದು ನಿಜವಾದ ದೇಶ, ಅದೇ ನಿನ್ನ ರಾಜ್ಯ.
ನೀನು ಅದನ್ನ ಕಲ್ಪಿಸ್ಕೊಳ್ಬೇಕು. ಇವಾಗ ಪ್ರಜಾಪ್ರಭುತ್ವ. ಇವಾಗ ಹಿಂದೆ ರಾಜರು ದಬ್ಬಾಳಿಕೆ ಮಾಡ್ತಾ ಇದ್ರು, ಯಾರು ಬೇಡೋ ಅವ್ರನ್ನ ಹೊರಗಾಕ್ತಿದ್ರು ಅಥವಾ ಶಿಕ್ಷೆ ಕೊಡ್ತಾ ಇದ್ರು. ಈಗ ಹಂಗಿಲ್ಲ, ಎಲ್ಲ ಕಾನೂನು ಪ್ರಕಾರ ಇರ್ತದೆ, ಯಾರು ಮನಸ್ಸಿಗೆ ಬಂದಂಗೆ ನಡೆಯಂಗಿಲ್ಲ. ಆದ್ರಿಂದ ಸುಖದ ರಾಜ್ಯವನ್ನ ನಿರ್ಮಿಸಿಕೊಳ್ಳುವ ಜವಾಬ್ದಾರಿ ನಿಮಗೆ ಇರುತ್ತೆ, ನಿಮ್ಗೆ ಇರ್ತದ. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ವಿದ್ಯೆ ಎನ್ನುವಂತಹದ್ದು ಬಹಳ ಮುಖ್ಯವಾದದ್ದು. ವಿದ್ಯೆ ತಾಯಿ ತಂದೆ ಬುದ್ಧಿ ಸೋದರ ಮಾವ ಅಧ್ವಾನಕಾದವನ ನಂಟ ಸುಖದಿ ತಾನಿದ್ದುದೇ ರಾಜ್ಯ ಸರ್ವ. ಇನ್ ಮುಂದಕ್ಕೆ ಏನ್ ಅದ್ಭುತವಾಗಿ ಹೇಳ್ತಾನೆ ಅಂದ್ರೆ, ವಿದ್ಯೆ ಇದ್ದಲ್ಲಿ ಸಲುವ, ಹೋಗಿದ್ದಲ್ಲಿಯೂ ಸಲುವ. ವಿದ್ಯೆಯ ಬಲ್ಲ ಕಡುಜಾಣ ಗಿರಿಯ ಮೇಲಿದ್ದರೂ ಸಲುವ ಸರ್ವಜ್ಞ. ಸಲುವ ಅಂದ್ರೆ ಯೋಗ್ಯನಾಗ್ತಾನೆ, ಅವನು ಬಾಳ್ತಾನೆ, ಬಾಳ್ವೆಗೆ ಯೋಗ್ಯ ಆಗ್ತಾನೆ. ಸಲುವ ಸಲ್ಲೋದು, ಅವನು ಎಲ್ಲರಿಗೂ ಬೇಕಾದವನಾಗ್ತಾನೆ ಅನ್ನೋ ಅರ್ಥ. ಯಾರು ಇದ್ದಲ್ಲಿ ಚೆನ್ನಾಗಿ ಬದುಕ್ತಾನೋ ಅವನು ಎಲ್ಲಿ ಹೋದ್ರು ಗೆಲ್ತಾನೋ. ಅದನ್ನೇ ಬಸವಣ್ಣವರು ಇಲ್ಲಿ ಸಲ್ಲುವವನು ಅಲ್ಲಿಯೂ ಸಲ್ಲುವವನು, ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನು ಅನ್ನ ಹೇಳೋದು. ಇದನ್ನೇ ಇದ್ದಲ್ಲಿ ಸಲ್ಲುವ, ಹೋಗಿದ್ದಲ್ಲಿಯೂ ಸಲ್ಲುವ. ವಿದ್ಯೆಯ ಬಲ್ಲ ಕಡು ಜಾಣ, ಯಾರು ಸ್ಕಿಲ್ ಬೆಳೆಸ್ಕೊಂಡಿರ್ತಾನೆ, ಕೌಶಲ್ಯ ಕಲ್ತ್ಕೊಳ್ತಾನೆ, ಅವನು ಕಡು ಜಾಣನಾಗ್ತಾನೆ. ಅವನು ಎಲ್ಲೇ ವಾಸ ಮಾಡಿದ್ರು ಅವನು ಹುಡ್ಕೊಂಡು ಹೋಗ್ತಾರೆ ಜನ. ಅವನಲ್ಲಿ ವಿದ್ಯೆ ಇತ್ತು, ಸದ್ಗುಣ ಇತ್ತು, ಬುದ್ಧಿವಂತಿಕೆ ಇತ್ತು ಅಂದ್ರೆ ಅವನಿದ್ದಲ್ಲಿಗೆ ಜನ ಹೋಗ್ತಾರೆ ಅಂತ. ಅಂದ್ರೆ ಗುರುಕುಲಗಳು ಅಂದ್ರೆ ಹಿಂಗೆ ಇದ್ವು ಅವಾಗ. ಗುರುಗಳನ್ನ ಹುಡ್ಕೊಂಡು ಕಾಡಿಗೆ ಹೋಗ್ತಿದ್ರು, ಬೆಟ್ಟದ ಮೇಲೆ ಹೋಗ್ತಿದ್ರು. ಗುರುಗಳೇನು ಊರಾಗ ಇರ್ತಿರ್ಲಿಲ್ಲ ಅವಾಗ, ಕಡಿಮೆ. ಅವರು ಪ್ರಶಾಂತವಾದ ಜಾಗದಲ್ಲಿ ಇರ್ತಿದ್ರು. ಅಲ್ಲಿಗೆ ರಾಜರ ಮಕ್ಕಳು, ಮಂತ್ರಿಗಳ ಮಕ್ಕಳು ಎಲ್ಲರೂ ಹೋಗಿ ವಿದ್ಯೆ ಕಲಿತಿದ್ರು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.